SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಏನು ಹೇಳಬೇಕು, ಆ್ಯಕ್ಚುಲಿ ಮೂವಿಯಲ್ಲಿ ಲೀಡ್ ಕ್ಯಾರೆಕ್ಟರ್ ಇದೆ. ಪ್ರೊಫೈಲ್ ಕೇಳಿದ್ರು, ಶೇರ್ ಮಾಡಿದ್ದೆ. ಅವ್ರು ಅಂದರು ನಾನು ಅಂದರೆ ಪಾತ್ರಕ್ಕೆ ಯಾವ ಥರ ನೋಡ್ತಾ ಇದ್ದೀನಿ ಅದೇ ರೀತಿ ಇದ್ದೀರಾ ಅಂತ ಸ್ಟೋರಿ ಹೇಳಿದ್ರು. ನನಗಂತೂ ಪರ್ಸ್ನಲಾಗಿ ಸ್ಟೋರಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ತುಂಬ ಡಿಫ್ರೆನ್ಸ್ ಇದೆ. ಎಲ್ಲೂ ಲ್ಯಾಗ್ ಮಾಡ್ಕೊಂಡು ತೊಗೊಂಡೋಗಿಲ್ಲ. ನನಗೆ ಆ ಸ್ಟೋರಿ ತುಂಬ ಇಷ್ಟ ಆಗಿದೆ. ಆ್ಯಂಡ್ ನೋಡೋಣ ಹೆಂಗೆ ಬರುತ್ತೆ ಔಟ್ಪುಟ್ ಮೂವಿ ಅಂತ. ಹೌದು, ನೋಡಬೇಕು ಸರ್, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆದಮೇಲೆ ಸರ್ ಹೀರೋ ಬಂದ್ಬಿಟ್ಟು ಲಾಯರು, ಒಂದು ಲಾಯರು. ಸ್ಕ್ರಿಪ್ಟ್ ಬೇಡ ಸರ್ ದಯವಿಟ್ಟು. ಸರ್ ಸರ್ ಅದೇನೇ ಸರ್, ಅದು ಡಬಲ್ ಡೋಸಲ್ಲಿ ಡಬಲ್ ಶೇಡ್ ಇರಲಿ ಅಂತ ಒಂದು ಆಸ್ಪತ್ರೆ ಒಂದು ಕೋಟ್ ಹಾಕ್ಬಿಟ್ಟಿದ್ದೀನಿ. ಹಾಸ್ಪಿಟಲ್ ಆ್ಯಂಡ್ ಕೋರ್ಟ್ ಎರಡು. ಡಾಕ್ಟ್ರು ಅಂದರೆ ಅದಕ್ಕೆ ಡಬಲ್ ಡೋಸ್, ಅದು ಟ್ವಿಸ್ಟ್ ಇದ್ರೇ ಡಬಲ್ ಡೋಸ್. ನಮಸ್ಕಾರ ಎಲ್ರಿಗೂ. ಆಯ್ತಾ ತಿಂಡಿ ಎಲ್ರದ್ದು? ಯಾಕೆ ಜೋಶ್ ಎಲ್ಲ ಯಾರಿಗೂ ಡಬಲ್ ಡೋಸ್ ಅಂತ ಅಷ್ಟು ಚಂದ ಅನೌನ್ಸ್ ಮಾಡ್ತಿದ್ದಾರೆ. ಲೇಟಾಗಿ ಬಂದ್ರೇ ಅಲ್ವಾ ಲೇಟೆಸ್ಟ್ ಆಗಿರೋದು. ಯಾ ಗುಡ್. ಫಸ್ಟ್ ಥಿಂಗ್ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಆಲ್ ದಿ ಬೆಸ್ಟ್ ಸರ್. ಆ್ಯಂಡ್ ಇಲ್ಲಿ ನಾನು ತುಂಬ ಇಬ್ಬರ ಜೊತೆ ಅಷ್ಟೇ ವರ್ಕ್ ಮಾಡಿರೋದು. ಸೊ ಅಜಯ್ ಅವ್ರ ಡೈರೆಕ್ಷನ್ ಆ್ಯಸ್ ವೆಲ್ ಆಸ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಹೇಳೋದಾದರೆ ಈಸ್ ಟು ಗುಡ್ ಆ್ಯಂಡ್ ಈಸ್ ಸೋ ಹಂಬಲ್. ಆ್ಯಂಡ್ ಯಾವಾಗಲೂ ಅಷ್ಟೇ ಅಜಯ್ ಅವರು ಏನಾದರೂ ಒಂದು ಹೊಸದು ಹುಡುಕ್ತಾ ಇರ್ತಾರೆ. ಸೊ ಇದರಲ್ಲೂ ಒಂದು ಹೊಸದಿದೆ ಅನ್ನೋದು ಗೊತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಆ್ಯಂಡ್ ಆಲ್ ದಿ ಬೆಸ್ಟ್. ದಟ್ಸ್ ಇಟ್. ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್. ಕಾರಣಕ್ಕೋಸ್ಕರ ಸ್ವಲ್ಪ ಲೇಟ್ ಮಾಡಿದೆ ನಾವೇನೆ, ದಯವಿಟ್ಟು ಕ್ಷಮಿಸಿ. ಮತ್ತು ಈ ಸಿನಿಮಾ ಡಬಲ್ ಡೋಸ್ ಸಿನಿಮಾದ ನಿರ್ದೇಶಕ ಮತ್ತು ನಾಯಕ ನಟಾಗಿ ನಾನೇ ಮಾಡ್ತಾಯಿದ್ದೀನಿ, ಅಜಯ್ ಸೂರ್ಯ. ನಾಯಕ ನಟಿಯಾಗಿ ನಮ್ಮ ಭವಾನಿ ಅವರು ಮಾಡ್ತಾಯಿದ್ದಾರೆ. ಸೊ ಇವತ್ತು ಮೊದಲನೇ ಸಿನಿಮಾ. ಅದು ಬಿಟ್ಟರೆ ನಮ್ಮ ಕಾರ್ತಿಕ್ ಸರ್ ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರನೇ ಮಾಡ್ತಾಯಿದ್ದಾರೆ. ಸೊ ಕ್ಯಾರೆಕ್ಟರ್ ಏನು ಅಂತ ಅವ್ರದ್ದು ವೆಲ್ಕಮ್ ಇದರಲ್ಲಿ ಗೊತ್ತಾಗುತ್ತೆ. ಸೊ ದಯವಿಟ್ಟು ಅದು ಬಿಟ್ಟರೆ ನಮ್ಮ TN ರಾಮಸ್ವಾಮಿ ಸರು ಮತ್ತು ಇವರು ನಮ್ಮ ನಾಗರಾಜ್ ನಾಯ್ಡು ಸರು ಎಲ್ಲರೂ ಒಂದೊಂದು ಪಾತ್ರಗಳು ತುಂಬ ಇಂಪಾರ್ಟೆಂಟ್ ಪಾತ್ರಗಳನ್ನೇ ಮಾಡ್ತಾಯಿದ್ದಾರೆ. ನಮ್ಮ ಇದರಲ್ಲಿ ಒಂದು ಬಿಸ್ನೆಸ್ ಮ್ಯಾನ್ ಕ್ಯಾರೆಕ್ಟರ್ ಇದೆ. ಸೊ ಅದನ್ನ ಇವ್ರು ಮಾಡ್ತಾಯಿದ್ದಾರೆ. ನಮ್ಮ ರಾಮಸ್ವಾಮಿ ಸರ್ ಬಂದ್ಬಿಟ್ಟು ಇವ್ರು ಹೇಳ್ದಂಗೆ MLA ಅವರ PA ಕ್ಯಾರೆಕ್ಟರ್ ಬರುತ್ತೆ ಸಿನಿಮಾದಲ್ಲಿ. ಅಂದರೆ MLA ಕ್ಯಾರೆಕ್ಟರ್ ಮೇನ್ ವಿಲನ್ ಕ್ಯಾರೆಕ್ಟರು. ಸೊ ಆ ವಿಲನ್ ಕ್ಯಾರೆಕ್ಟರ್ ಜೊತೆಗೆ ಇರೋವಂಥ PA ಏನೇನು ಮಾಡ್ತಾರೆ ಅದರಲ್ಲದೆ ಅವರಿಗೆ ಸಿಕ್ಕಿರೋಂಥ ಒಂದು ಸ್ಥಾನನ ಹೇಗೆ ಉಪಯೋಗಿಸ್ಕೊತಾರೆ ಅನ್ನೋದನ್ನೇ ಫುಲ್ ಸಿನಿಮಾದಲ್ಲಿ ಬರುತ್ತೆ. ಸೊ ಅದು ಬಿಟ್ಟರೆ ನಮ್ಮ ಸುಜಿತ್ ಬಂದುಬಿಟ್ಟು MLA ಅವರ ಮಗನ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ. ನಮ್ಮ ಸರ್ ಅವ್ರದ್ದೇ ಒಂದು ಟೀಮ್ ಇದೆ. ಸೊ ಒಂದು ಸುಜಿತ್ ಅವರ ಒಂದು ಆಪೋಸಿಟ್ ಟೀಮ್ ಇದೆ ಅವ್ರದ್ದು. ಸೊ ಅವ್ರದ್ದೊಂದು ವರ್ಕ್ ನಡೀತಾ ಇದೆ. ರಜನಿ ಸರ್ದೊಂದು ಅದಾಯ್ತಂದರೆ ಮನು ಮತ್ತು ನಮ್ಮ ಇವರೆಲ್ಲ ವರ್ಕ್ ಮಾಡ್ತಾಯಿದ್ದಾರೆ. ಅಂದರೆ ಪೂರ್ತಿ ಅವ್ರದ್ದೊಂದು ಕ್ಯಾರೆಕ್ಟರ್ ವರ್ಕ್ ಇದೆ. ಅದನ್ನೆಲ್ಲ ನಾನು ನೆಕ್ಸ್ಟ್ ಒಂದು ಮೀಟಪ್ಪಲ್ಲಿ ಫುಲ್ ಕ್ಲಿಯರಾಗಿ ಹೇಳ್ಬೋದು ಏನು ಎತ್ತ ಅಂತ. ಸೊ ಅದು ಬಿಟ್ಟರೆ ಫುಲ್ಲು ಡಬಲ್ ಡೋಸ್ ಅಂತಂದರೆ ಕಥೆನೇ ಪೂರ್ತಿ ಫುಲ್ ಕಾಮಿಡಿ ಥ್ರಿಲ್ಲರ್ ಕತೆ. ಒಂದು ಸೀರಿಯಸ್ ಮ್ಯಾಟರ್ನ, ಒಂದು ಆಕ್ಸಿಡೆಂಟ್ ಮ್ಯಾಟರ್ನ ಸೀರಿಯಸ್ಸಾಗಿ ಇನ್ವೆಸ್ಟಿಗೇಷನ್ ಮಾಡೋ ಬದಲು ಕಾಮಿಡಿ ವೇಯಲ್ಲಿ ತಗೊಂಡು ಹೋಗ್ತಾಯಿದ್ದೀವಿ ಪೂರ್ತಿ ಸಿನಿಮಾನ. ಸರ್ ಶೂಟಿಂಗು ಬ್ಯಾಂಗ್ಳೂರು, ಆಲ್ಮೋಸ್ಟ್ 60% ಬ್ಯಾಂಗ್ಳೂರೇನೆ. ಸೊ ಅದು ಬಿಟ್ಟರೆ ಸ್ವಲ್ಪ ಆ ಕಡೆ ಮಲೆನಾಡು ಸೈಡು ನಮ್ಮ ಚಿಕ್ಕಮಗಳೂರು, ಸಕಲೇಶ್ಪುರ, ಶಿವಮೊಗ್ಗ, ಆಗುಂಬೆ ಆ ಕಡೆ ಸ್ವಲ್ಪ ಪ್ಲ್ಯಾನ್ ಮಾಡ್ತಾಯಿದ್ವಿ. ಮತ್ತು ಇನ್ನೊಂದೇನು ಅಂತಂದರೆ ಕನ್ನಡ ಮತ್ತು ತೆಲುಗು ಇದೆ. ಸ್ವಲ್ಪ ಆ ಕಡೆ ಬಾರ್ಡ್ರಲ್ಲಿ ಅಂದರೆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ಗಳನ್ನ ಮಾತ್ರ ಡಬಲ್ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಬಟ್ ಅಟ್ ಎ ಟೈಮ್ ಕನ್ನಡ ಮತ್ತು ತೆಲುಗು ಎರಡರಲ್ಲೂ ರಿಲೀಸ್ ಆಗುತ್ತೆ. ಇಲ್ಲ ಸರ್, ಇಲ್ಲ, ಇವತ್ತೇನೆ ಮೊದಲನೇ ಸಿನಿಮಾಗೆ ಅಂತ ಕ್ಯಾಮ್ರೇಟರ್ ಎಲ್ಲ ನೀವೇನೆ. ಸೊ ಅದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಸೊ ಅದಾದಮೇಲೆ ನೆಕ್ಸ್ಟ್ ನಮ್ಮ ಕ್ಯಾಮ್ರಾಮನ್ ಇಡ್ತಾರೆ. ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗುತ್ತೆ. ಸರ್ ಕಾಮಿಡಿ ಥ್ರಿಲ್ಲರ್, ಔಟ್ ಆಫ್ ಕಾಮಿಡಿ. ಎಲ್ಲೇ ಸುಮ್ಮನೆ ಏನೋ ಒಂದು ಮೆಸೇಜ್ ಕೊಡಬೇಕು ಅದು ಏನೂ ಇಲ್ಲ ಸರ್. ಜಸ್ಟ್ ಎಂಟರ್ಟೈನ್ಮೆಂಟ್ ಕೊಡಬೇಕು. ಸೊ ಇರೋ ಅಪ್ ಟು 70 ಸೀನ್ಸ್ ಇದ್ರೂ ಅದಾಗೆ ಮಿನಿಮಮ್ 50 ಸೀನ್ಸಲ್ಲಿ ನಗಲೇಬೇಕು ಅಂತ ಬರೆದಿರೋವಂಥ ಕತೆ ಇದು. ಸರ್ 45 ಡೇಸ್ ಶೆಡ್ಯೂಲ್ ಇದೆ ಸರ್. ಸಿಂಗಲ್ ಶೆಡ್ಯೂಲು ಅಂದರೆ 45 ಡೇಸ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದ್ರ ಜೊತೆಗೆ ಸ್ವಲ್ಪ ಫೈಟ್ ಸೀಕ್ವೆನ್ಸ್ನ ಬೇರೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ.
ಅದು ಟೋಟಲಾಗಿ 45 to plus 50 ಡೇಸ್ ಆಗುತ್ತೆ, ಸಿಂಗಲ್ ಶೆಡ್ಯೂಲೇನೆ. ಅದು ಆಲ್ಮೋಸ್ಟ್ ಜಾನ್ವರಿ ಒಳಗಡೆ ಫುಲ್ ಔಟ್ ಆಫ್ ಸಿನಿಮಾ ಸೆನ್ಸರಿಗೆ ತೊಗೊಂಡೋಗೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನೋಡಿ ಸ್ವಾಮಿ ಸರ್, ಒಂದು ನಿಮಿಷ ಸರ್. ಇದು ನನ್ನ 2ನೇ ಸಿನಿಮಾ, ನನ್ನ ಪ್ರೊಡಕ್ಷನಲ್ಲೇ, ಅಜಯ್ ಸೂರ್ಯ ಫಿಲ್ಮ್ಸಲ್ಲೇ. ಮೊದಲನೇ ಸಿನಿಮಾ ಲಾಸ್ಟ್ ಅಕ್ಟೋಬರಲ್ಲಿ ರಿಲೀಸ್ ಆಯಿತು, ಆರಿದ್ರ ಅಂತ. ಸೊ ಅದಾದ ತಕ್ಷಣವೇ ಇದು 2ನೇ ಸಿನಿಮಾ ನಮ್ಮದೇ ಪ್ರೊಡಕ್ಷನಲ್ಲಿ ಮಾಡ್ತಾ ಇರೋಂಥ ಸಿನಿಮಾ. ಗೊತ್ತಾಗಿಲ್ಲ, ನೀವು ಕೇಳಿದ್ರೆ ನಾವು ಹೇಳ್ಬೋದು. ಎಲ್ಲ ಚೆನ್ನಾಗಾಗಿದೆ. ನಮ್ಮ ಅಜಯ್ ಸಿಂಹ ಅವ್ರಿಗೆ ನಮ್ಮ ಕಡೆಯಿಂದ ಶುಭ ಹಾರೈಕೆಗಳು. ಹೆಸರೇ ಚೆನ್ನಾಗಿದೆ, ಡಬಲ್ ಡೋಸ್. ಸಾಮಾನ್ಯವಾಗಿ ಸಿಂಗಲ್ ಡೋಸ್ ಇರುತ್ತೆ, ಇದು ಡಬಲ್ ಡೋಸು. ಹಂಗಾಗಿ ಸಿನಿಮಾನೂ ಡಬಲ್ ಕ್ಲಿಕ್ ಆಗಲಿ ಅನ್ನೋದು ನಮ್ಮ ಆಶಯ. ತಾರಾಗಣನೂ ಚೆನ್ನಾಗಿದೆ, ಕಾಮಿಡಿ ಜಾನರು, ಕಾಮಿಡಿ ಥ್ರಿಲ್ಲರ್ ಅಂತ ಹೇಳಿದ್ದಾರೆ. ಒಳ್ಳೆ ಥ್ರಿಲ್ಲಿಂಗೇ ಮಾಡ್ಕೊಂಡಿದ್ದಾರೆ ಸಬ್ಜೆಕ್ಟು. ಹಾಗಾಗಿ ಎಲ್ಲವೂ ಆಶಾದಾಯಕವಾಗಿದೆ. ನನ್ನ ಪಾತ್ರ ಒಬ್ಬ MLAಗೆ ಪರ್ಸ್ನಲ್ ಸೆಕ್ರೆಟ್ರಿ ಅಥವಾ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿರ್ತೀನಿ. MLAಗೆ ಗೊತ್ತಿಲ್ಲದೆ ಇರೋ ಒಂದಷ್ಟು ಚಕಮಕಿಗಳು ನನ್ನ ಕಡೆಯಿಂದ ಆಗುತ್ತೆ. ಒಂಥರ ಮಜಾ ಇದೆ ನಿಮ್ಮ ಕ್ಯಾರೆಕ್ಟ್ರು ಅಂತ ಹೇಳಿದ್ದಾರೆ. ಸದ್ಯಕ್ಕಷ್ಟು ಹೇಳಿದ್ದಾರೆ, ಮುಂದೆ ಡೈರೆಕ್ಟ್ರು ಯಾವ ರೀತಿ ಡೆವಲಪ್ ಮಾಡ್ತಾರೋ ಗೊತ್ತಿಲ್ಲ. ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಅದರದ್ದೇ ಆದಂಥ ವೆಯ್ಟೇಜ್ ಇದೆ. ಪ್ರತಿಯೊಂದು ಕ್ಯಾರೆಕ್ಟ್ರಲ್ಲೂ ಅಂದರೆ ಆ ಕ್ಯಾರೆಕ್ಟ್ರನ್ನ ಇವರೇ ಮಾಡಿದರೆ ಸೂಕ್ತ ಅಂತ ಚಾಯ್ಸ್ ಮಾಡಿಕೊಂಡು ಆ ಸ್ಕ್ರಿಪ್ಟ್ ಬರಿಬೇಕಾದ್ರೇ ಅವ್ರನ್ನ ಮೆಂಟಲಿ ಇಟ್ಕೊಂಡು ಬರೆದಿರೋವಂಥ ಕತೆ ಇದು. ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಹೇಳೋ ಥರ ಹೇಳೋದಕ್ಕಿಂತ ಸಿನಿಮಾ ಮಾಡಿ ತೋರಿಸಿದ ಮೇಲ್ಗಡೆ ಗೊತ್ತಾಗುತ್ತೆ 100%. ಖಂಡಿತ ಸರ್, ಖಂಡಿತ. ಹಾಂ ಸರ್, ಓಕೆ ಸರ್. ಅವರು ಸರ್ ಒಂದು ಸೆಕೆಂಡ್ ಬನ್ನಿ ಇಬ್ಬರು ಬನ್ನಿ ರಮಣ, ಬನ್ನಿ ಸರ್, ಬನ್ನಿ ಇನ್ನೊಂದು ಚೇರ್, ಬನ್ನಿ ಈ ಕಡೆ ಬನ್ನಿ. ಚೇರ್ ಹಾಕಿ ಮನು ಕುತ್ಕೊಳ್ಳಿ, ಇಲ್ಲಿ ಎಲ್ಲ ಕರೆದೇ ಕೂರ್ಸೋಕ್ಕಾಗಲ್ಲ ಸರ್. ಬನ್ನಿ ಸರ್, ಬನ್ನಿ. ಗೊತ್ತಾಗಿಲ್ಲ, ನೀವು ಕೇಳಿದ್ರೆ ನಾವು ಹೇಳ್ಬೋದು. ಎಲ್ಲ ಚೆನ್ನಾಗಾಗಿದೆ. ನಮ್ಮ ಅಜಯ್ ಸಿಂಹ ಅವ್ರಿಗೆ ನಮ್ಮ ಕಡೆಯಿಂದ ಶುಭ ಹಾರೈಕೆಗಳು. ಹೆಸರೇ ಚೆನ್ನಾಗಿದೆ, ಡಬಲ್ ಡೋಸ್. ಸಾಮಾನ್ಯವಾಗಿ ಸಿಂಗಲ್ ಡೋಸ್ ಇರುತ್ತೆ, ಇದು ಡಬಲ್ ಡೋಸು. ಹಂಗಾಗಿ ಸಿನಿಮಾನೂ ಡಬಲ್ ಕ್ಲಿಕ್ ಆಗಲಿ ಅನ್ನೋದು ನಮ್ಮ ಆಶಯ. ತಾರಾಗಣನೂ ಚೆನ್ನಾಗಿದೆ, ಕಾಮಿಡಿ ಜಾನರು, ಕಾಮಿಡಿ ಥ್ರಿಲ್ಲರ್ ಅಂತ ಹೇಳಿದ್ದಾರೆ. ಒಳ್ಳೆ ಥ್ರಿಲ್ಲಿಂಗೇ ಮಾಡ್ಕೊಂಡಿದ್ದಾರೆ ಸಬ್ಜೆಕ್ಟು. ಹಾಗಾಗಿ ಎಲ್ಲವೂ ಆಶಾದಾಯಕವಾಗಿದೆ. ನನ್ನ ಪಾತ್ರ ಒಬ್ಬ MLAಗೆ ಪರ್ಸ್ನಲ್ ಸೆಕ್ರೆಟ್ರಿ ಅಥವಾ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿರ್ತೀನಿ. MLAಗೆ ಗೊತ್ತಿಲ್ಲದೆ ಇರೋ ಒಂದಷ್ಟು ಚಕಮಕಿಗಳು ನನ್ನ ಕಡೆಯಿಂದ ಆಗುತ್ತೆ. ಒಂಥರ ಮಜಾ ಇದೆ ನಿಮ್ಮ ಕ್ಯಾರೆಕ್ಟ್ರು ಅಂತ ಹೇಳಿದ್ದಾರೆ. ಸದ್ಯಕ್ಕಷ್ಟು ಹೇಳಿದ್ದಾರೆ, ಮುಂದೆ ಡೈರೆಕ್ಟ್ರು ಯಾವ ರೀತಿ ಡೆವಲಪ್ ಮಾಡ್ತಾರೋ ಗೊತ್ತಿಲ್ಲ. ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಅದರದ್ದೇ ಆದಂಥ ವೆಯ್ಟೇಜ್ ಇದೆ. ಪ್ರತಿಯೊಂದು ಕ್ಯಾರೆಕ್ಟ್ರಲ್ಲೂ ಅಂದರೆ ಆ ಕ್ಯಾರೆಕ್ಟ್ರನ್ನ ಇವರೇ ಮಾಡಿದರೆ ಸೂಕ್ತ ಅಂತ ಚಾಯ್ಸ್ ಮಾಡಿಕೊಂಡು ಆ ಸ್ಕ್ರಿಪ್ಟ್ ಬರಿಬೇಕಾದ್ರೇ ಅವ್ರನ್ನ ಮೆಂಟಲಿ ಇಟ್ಕೊಂಡು ಬರೆದಿರೋವಂಥ ಕತೆ ಇದು. ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಹೇಳೋ ಥರ ಹೇಳೋದಕ್ಕಿಂತ ಸಿನಿಮಾ ಮಾಡಿ ತೋರಿಸಿದ ಮೇಲ್ಗಡೆ ಗೊತ್ತಾಗುತ್ತೆ 100%. ಖಂಡಿತ ಸರ್, ಖಂಡಿತ. ಹಾಂ ಸರ್, ಓಕೆ ಸರ್. ಅವರು ಸರ್ ಒಂದು ಸೆಕೆಂಡ್ ಬನ್ನಿ ಇಬ್ಬರು ಬನ್ನಿ ರಮಣ, ಬನ್ನಿ ಸರ್, ಬನ್ನಿ ಇನ್ನೊಂದು ಚೇರ್, ಬನ್ನಿ ಈ ಕಡೆ ಬನ್ನಿ. ಚೇರ್ ಹಾಕಿ ಮನು ಕುತ್ಕೊಳ್ಳಿ, ಇಲ್ಲಿ ಎಲ್ಲ ಕರೆದೇ ಕೂರ್ಸೋಕ್ಕಾಗಲ್ಲ ಸರ್. ಬನ್ನಿ ಸರ್. ತಾಯಿ ನನ್ನ ತಂದೆ ಅಂದರೆ ನನ್ನ ಸಿನಿಮಾ ಜರ್ನಿಗೆ ನಾನು ಹೇಳ್ಕೊಂಡ ತಕ್ಷಣವೇ ನೀನು ಮಾಡ್ತೀಯ ಹೋಗಿ, ಅಂದರೆ ಇವತ್ತವರೆಗೂ ನಾನು ಏನೇ ಮಾಡ್ತೀನಿ ಅಂತನೂ ಅಡ್ಡ ಮಾಡಿಲ್ಲ. ಸೊ ಇವತ್ತಿಗೂ ನನ್ನ ಮೊದಲನೇ ಸಿನಿಮಾಗೆ ಆ್ಯಸ್ ಎ ಪ್ರೊಡ್ಯೂಸರ್ ಇವರೇ. ನನ್ನ ಇಂಟ್ರಡಕ್ಷನ್ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ಸಿದ್ದೆ ಇವರು. ಅಂದರೆ ನಾನು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡ ತಕ್ಷಣ ಯಾಕೆ ಏನು ಎತ್ತ ಅಂತ ನಮಗೇನೂ ಗೊತ್ತಿಲ್ಲ, ನಿನಗೆ ಗೊತ್ತು ಅಂದ್ಕೊಂಡು ನಿನಗೆ ಆಸಕ್ತಿ ಇದೆ ಅಂದರೆ ಹೋಗು ಅಂತ ಅಂದ್ಬಿಟ್ಟು ಹಿಂದೆ ನಿಂತ್ಕೊಂಡು ಮುಂದೆ ಕಳಿಸಿರೋಂಥವ್ರು ಇವರು. ಅದು ಬಿಟ್ಟರೆ ನಮ್ಮ ಕರ್ಬಸಜ್ಜ ಅವರು. ಸೊ ಇವ್ರ ಆಶೀರ್ವಾದದಿಂದ ಮಾತ್ರ ನಾನು ಇಲ್ಲಿ ನಾನು ನಿಮ್ಮ ಎದುರುಗಡೆ ಕೂತ್ಕೊಂಡು ಮಾತಾಡ್ತಾ ಇರೋದು ಕಾರಣ. ಸೊ ಇವ್ರಿಷ್ಟೇ ನಂದೇನೇ ಪ್ರತಿಭೆ ಇದೆ ಇಲ್ಲ ಟ್ಯಾಲೆಂಟ್ ಇದೆ ಅದು ಯಾವುದೂ ಅಲ್ವೇ ಅಲ್ಲ, ಇವರು ಅಷ್ಟೇ. ಇವರಿಂದ ಅದೆಲ್ಲ ಬಂದಿರೋದು. ಸೊ ಅದು ಬಿಟ್ಟರೆ ಇವ್ರು ಇವತ್ತು ನನ್ನ ಮೊದಲನೇ ಸಿನಿಮಾಗೆ ಮುಹೂರ್ತಕ್ಕೆ ಬಂದಿರಲಿಲ್ಲ, ಬಟ್ ಈ ಸಿನಿಮಾಗೆ ಸಿಕ್ಕಿದ್ದಾರೆ. ಇದು ನನಗೆ ದೊಡ್ಡ ಖುಷಿಯಾಗಿರೋಂಥ ವಿಷಯ.
ಹೇಳಿ ಹೇಗನ್ಸಿದೆ ಫಸ್ಟ್ ಸಿನಿಮಾ ಮಾಡಿದ್ರಿ, ಎರಡನೇ ಸಿನಿಮಾನ? ಹೌದು, ಇದು ಎರಡನೇ ಸಿನಿಮಾ ಮಗಂದು. ಏನು ಗೊತ್ತಿಲ್ಲದಲೇ ಹೊಸ ಇಂಡಸ್ಟ್ರಿಗೆ ಹೊಸ್ದಾಗಿ ಕಾಲಿಟ್ಟು ಇಷ್ಟು ಸಾಧನೆ ಮಾಡಿದ್ನಲ್ಲ ಅನ್ನೋದೊಂದು ಹೆಮ್ಮೆ ಇದೆ. ಮುಂದೆ ಅವ್ನಿಗೆ ಈಗ ಒಂದು ದಾಟಿದ್ದಾನೆ, ಒಂದು ಮೆಟ್ಲು ಹತ್ತಿದ್ದಾರೆ ಈಗ ಅವರು. ಇನ್ನೊಂದು ಸತಿ ಈಗ ಮುಂದೆ ಅವ್ರು ಏನು ಮಾಡ್ಬೇಕು ಅದು ಮಾಡ್ಕೊಂತಾರೆ, ಮಾಡ್ಕೊಂಡು. ಪ್ರೊಡ್ಯೂಸರ್ ಆಗಿದ್ದೀರಾ, ನಿಮ್ಮ ಹಿನ್ನೆಲೆ ಏನು? ನಾವು ರೈತರು ಸರ್, ನಾವು ಫುಲ್ಲು ಸರ್, ನಮಗೆ ನಾವು ಫುಲ್ ರೈತರು ಫ್ಯಾಮಿಲಿ. ನಾವು ಆರಂಭ ಮಾಡ್ತೀವಿ. ನಮಗೆ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಏನು ನಮ್ಮ ಮಗ ನಾನು ಇದು ಮಾಡಬೇಕು ಅಂತ ಆಸೆ ಪಟ್ಟಿದ್ದ. ಅದಕ್ಕೋಸ್ಕರ ಅವರ ಆ ಪ್ರತಿಭೆಯನ್ನು ನಾವು ಹಿಂದಕ್ಕೆ ಎಳಿಬಾರ್ದು ಅಂತೇಳಿ ಅವನ್ನ ಸಪೋರ್ಟ್ ಮಾಡಿದ್ವಿ ನಾವು. ನಿಮ್ಮ ಹೆಸರು ಹೇಳಿಲ್ಲ. ನಾಗರತ್ನ ರಮೇಶ್ ಅಂತ, ಆರಿದ್ರ ಸಿನಿಮಾದ ಪ್ರೊಡ್ಯೂಸರು. ಇವರು ನಮ್ಮ ಯಜಮಾನ್ರು. ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಬಂದು ಮಾಡು ಅಂತ ಹೇಳಿದ್ರು. ತುಂಬ ಖುಷಿ ಆಯ್ತು. ಯಾಕಂದರೆ ಆ್ಯಕ್ಚುಲಿ ಸಿನಿಮಾ ಬಗ್ಗೆ ಫ್ಯಾಷನ್ ಕಟ್ಕೊಂಡಿರೋರು ನಮ್ಮ ವಿನಯವರು. ಅಷ್ಟು ದಿನದಿಂದ ಪರಿಚಯ. ಆ್ಯಕ್ಚುಲಿ ಸಿನಿಮಾ ನಾವು ಮತ್ತು ಸಿದ್ದಿಯಣ್ಣ ಅವರೆಲ್ಲ ಇದ್ದಾಗ ಪರಿಚಯ ಆಗಿದ್ದು. ಸಿನಿಮಾ ಬಗ್ಗೆ ಕನ್ಸ್ಕೊಂಡ್ರೆ ಸಿನಿಮಾ ಡಬಲ್ ಡೋಸ್ ಅಂತ ನಾವು ಕೊರೋನಾ ಟೈಮಲ್ಲಿ ತಗೊಂಡಿದ್ದು. ಡಬಲ್ ಡೋಸ್ ಜಾಸ್ತಿ ಇಡೀ ಕರ್ನಾಟಕ ತಗೋತು ಡಬಲ್ ಡೋಸ. ಸೊ ಅದೇ ರೀತಿ ಆ ಡಬಲ್ ಡೋಸು ಕೊರೋನಾ ಹೆಂಗೆ ಓಡಿಸ್ತು ಹಂಗೆ ಜನಗಳಿಗೆ ಎಂಟರ್ಟೈನ್ಮೆಂಟ್ ಅಂತ ಕೊಡೋಕ್ಕೆ ಅಂತ ಈ ಡಬಲ್ ಡೋಸ್ ಬರ್ತಾಯಿದೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಅದಕ್ಕೆ ಲಾಸ್ಟಿಗೆ ಕೊಟ್ಟಿದ್ದು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.